ಇವತ್ತು ಕೂಡ ಫೋನ್ ಮಾಡಿದ್ರು, ಭೇಟಿ ಆಗ್ತೀನಿ ಅಂತ. ನಂದು ಡೆಲ್ಲಿ ಪ್ರವಾಸ ಇದೆ, ಡಿ ಸಿ ಮೋಹನ್ ಅವರ ಹುಟ್ಟುಹಬ್ಬ ಇದೆ, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಅವ್ರಿಗೆ ಬೇರೆ ದಿನ ಟೈಮ್ ಕೊಟ್ಟಿದ್ದೀನಿ. ನಾನು ಹಿಂದೆ ಸಾರಿಗೆ ಸಚಿವನಾಗಿದ್ದಾಗ ಅವರೆಲ್ಲ ಬೇಡಿಕೆಯನ್ನು ಈಡೇರಿಸಿದ್ದೆ. ಪೂರ್ತಿ ಅವ್ರದ್ದು ಏನೇನು ಬೇಡಿಕೆ ಇತ್ತು ಅವರೆಲ್ಲ ಬೇಡಿಕೆಯನ್ನು ಈಡೇರಿಸಿ ಸುಗಮವಾಗಿ ನಡೆಯುವಂಥದ್ದು ಅವಕಾಶ ಮಾಡಿಕೊಟ್ಟಿದ್ದೆ. ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಂದರೆ ಅಹವಾಲನ್ನು ಸ್ವೀಕಾರ ಮಾಡಿ ಅವ್ರಿಗೆ ನ್ಯಾಯಯುತವಾದಂಥ ಬೇಡಿಕೆ ಏನಿದೆ ಅದಕ್ಕೆ ವಿರೋಧ ಪಕ್ಷವಾಗಿ ನಾವು ಕೂಡ ಸ್ಪಂದನೆಯನ್ನು ಮಾಡ್ತೀವಿ. ಬಂದು ನಾನು ಭೇಟಿ ಮಾಡಿ ಮನವಿ ಕೊಡಲಿ, ಅದರ ಮನವಿಯಲ್ಲಿ ಏನಿದೆ ನೋಡ್ಬಿಟ್ಟು ಆಮೇಲೆ ಅದಕ್ಕೆ ರಿಯಾಕ್ಷನ್ಸ್ ಕೊಡ್ತೀನಿ. ಇಲ್ಲ, ಡಿ ಸಿ ಮೋಹನ್ ಅವರ ಮನೆಯಲ್ಲಿ ಸುಮಾರು 50ಕ್ಕೂ ಮೇಲ್ಪಟ್ಟ MP ಗಳಿಗೆ ಅವರು ಹುಟ್ಟುಹಬ್ಬಕ್ಕೆ ಕರೆದಿದ್ದಾರೆ. ನಾನು ನೆನ್ನೆ ತಿರುಪತಿಗೆ ಹೋಗಿ ದೇವರ ದರ್ಶನ ಮಾಡಿ ಮುಗಿಸಿ ನಾನು ಇವತ್ತು ಕಷ್ಟ ಇದೆ ಅಂತ ಹೇಳಿದೆ. ಇಲ್ಲ ಆದರೂ ಬರಬೇಕು ಅಂತ ಹೇಳಿದೆ. ಓನ್ಲಿ ಬರ್ತ್ಡೇಗೆ ಹೋಗಿ ಬರ್ತೀನಿ ಅಷ್ಟೇ, ಯಾರನ್ನೂ ಮೋಸ್ಟ್ಲಿ ಭೇಟಿ ಮಾಡ್ತಾರೆ. ಯಾರನ್ನೂ ಭೇಟಿ ಅಧಿವೇಶನ ಬರ್ತಿದೆ, ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಪರಿಷತ್ನ ಸದಸ್ಯರನ್ನ ಕರೆದು ಚರ್ಚೆ ಆಗ್ತದೆ, ಏನೆಲ್ಲ ಮಾಡಬೇಕು, ಏನು ಟಾಸ್ಕ್ ಸರ್ಕಾರ ಏನು ಮಾಡಿಸ್ಬೇಕು. ಈಗಾಗಲೇ ಅದು 1 ತಿಂಗಳಿಂದನೇ ಪ್ರೋಸೆಸ್ ಶುರುವಾಗಿದೆ. ನಾನು ಶಾಸಕಾಂಗ ಪಕ್ಷದ ನಾಯಕರಿರೋದ್ರಿಂದ JDS ಮತ್ತು BJPಯ ಎಲ್ಲ ನಾಯಕರನ್ನ ಪ್ರತಿ ಸರಿ ಕರೆದಿದ್ದೀನಿ. ಪ್ರತಿ ಸರಿ ನಮ್ಮ ಕ್ಯಾಪಿಟಲ್ ಹೋಟ್ಲಲ್ಲಿ, ಅಶೋಕ ಹೋಟ್ಲಲ್ಲಿ ಈ ಥರ ಎಲ್ಲ ಕರೆದಿದ್ದೀನಿ. ಯಾಕಂದರೆ 2 ಪಾರ್ಟಿಯವರು ಕರೆದು ಚರ್ಚೆ ಮಾಡಿ ಅಂತಿಮ ರೂಪವನ್ನು ಕೊಡ್ತೀವಿ. ಈಗಾಗಲೇ ಏನು ಮಾಡಬೇಕು ಅನ್ನೋದ್ರ ಜೊತೆಗೆ ಈಗಾಗಲೇ ಚರ್ಚೆಗಳು ಕೂಡ ನಡೀತಾ ಇದೆ. ಕಳೆದ 1 ತಿಂಗಳಿಂದನೂ ಕೂಡ ಚರ್ಚೆ ನಡೀತಾ ಇದೆ. ಅದನ್ನು ಕೂಡ ನಮ್ಮದು JDS ಮತ್ತು BJP 2 ಪಕ್ಷಗಳ ಜೊತೆ ಸಂಯಮ ಮಾಡಿಕೊಂಡು ಸಮನ್ವತೆ ಮಾಡಿ ಈ ಬಾರಿ ವಿಧಾನಸಭೆಯಲ್ಲಿ ವಿಶೇಷವಾಗಿ ಈ ಕಾಳ್ತುಳಿತ ಪ್ರಕರಣ RCB ಇದರ ಬಗ್ಗೆ ಇರ್ಬೋದು, ಬೇರೆ ಬೇರೆ ಸಾವು ನೋವುಗಳಾಗ್ತಾ ಇದೆ, ಇದರಲ್ಲಿ ಬಾಣಂತಿಯರ ಸಾವು, ಈ ಥರದ್ದೆಲ್ಲ ಇನ್ನೂ ಭಾಳಷ್ಟು ವಿಚಾರಗಳು ಇದೆ. ಇವೆಲ್ಲವೂ ಕೂಡ ಚರ್ಚೆಯನ್ನು